ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂಬುದಾಗಿ ರುದ್ರದೇವರು ಪಾರ್ವತೀ ದೇವಿಗೆ ಉಪದೇಶ ಮಾಡಿದಂತೆ ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಏನು ಫಲವೋ ಅದು ಕೇವಲ ರಾಮನಾಮದ ಜಪದಿಂದ ನಾವು ಪಡೆದುಕೊಳ್ಳಬಹುದು. ಅಂತಹ ಶ್ರೇಷ್ಠವಾದ ಸಕಲ ಶಾಸ್ತ್ರಾರ್ಥಗಳ ಸಂಗ್ರಹ ರೂಪವಾದ ಒಂದು ಪುಟ್ಟ ನಾಮ ಅಂದರೆ ರಾಮನಾಮ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ, ಸಕಲ ಇಷ್ಟಾರ್ಥಗಳನ್ನು ಕೊಟ್ಟು ಇಡೀ ದೇಶಕ್ಕೆ ಕಲ್ಯಾಣವನ್ನು ಉಂಟು ಮಾಡುವಂತಹ ಉತ್ತಮವಾದ ಆ ರಾಮನಾಮದ ಜಪವನ್ನು ಮಾಡುವ ಸಂಕಲ್ಪವನ್ನು ಮಾಡಿದ್ದು ನಮಗೆಲ್ಲ ಗೊತ್ತಿದೆ. 6 ಕೋಟಿ ಆಗಬೇಕು. ಎಲ್ಲರೂ ಕೂಡ ಆ ರಾಮನಾಮದ ಜಪವನ್ನು ನಿತ್ಯದಲ್ಲಿಯೂ ಮಾಡಬೇಕು. ಮಾಡಿದ್ದನ್ನು ಎಣಿಸಿಕೊಂಡು ಲೆಕ್ಕ ಇಟ್ಟು ಅದನ್ನೆಲ್ಲ ತಿಳಿಸಬೇಕು. ವಿಶೇಷವಾಗಿ ಎಲ್ಲ ಜನರು ಸೇರಿದಾಗ ಕಾರ್ತಿಕದಲ್ಲಿ ಬೇರೆ ನಿತ್ಯವೂ ಮಾಡಬೇಕು. ಎಲ್ಲ ಜನ ಸೇರಿದಾಗ ಸಾಮೂಹಿಕವಾಗಿಯೂ ಮಾಡಿ ಎಲ್ಲ ವರ್ಣದವರು ಮಾಡ್ಬೋದು. ರಾಮಂದ್ರ ಮಾತ್ರ ಅಂತ ಅಲ್ಲ, ಎಲ್ಲ ವರ್ಣದವರು ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ರಾಮದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ರಾಮನಾಮದ ಜಪವನ್ನು ಮಾಡಬೇಕು. ಈಗೊಂದು 2 ಬಾರಿ ಎಲ್ಲರೂ ಹೇಳಿ ರಾಮ 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 जय श्री राम.